ನಾವೆಲ್ಲ ನಮ್ಮ ಗುರಿ ಇರುವಂಥದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಕಟ್ಟುವಂಥ ಗುರಿ. ಆ ಗುರಿ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೇವೆ. ಕರ್ನಾಟಕ ಅಖಂಡ ಅಂತ ನಾವು ತಿಳ್ಕೊಂಡಿದ್ದೀವಿ. ನನಗೆ ವಿಶ್ವಾಸ ಇದೆ, ಎಲ್ಲ ಮಂತ್ರಿಗಳು ಅನುಭವ ರಾಜಕಾರಣಿಗಳೇ ಇದ್ದಾರೆ. ರಾಜ್ಯದಲ್ಲೂ ಅನುಭವ ಪಡೆದಿದ್ದಾರೆ, ಕೇಂದ್ರದಲ್ಲೂ ಕೂಡ ಕೆಲವರು ಪಡ್ಕೊಂಡಿದ್ದಾರೆ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಬೇಸರಗೊಂಡಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಈಗ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಆಗಲೇ ನಮ್ಮ ಪ್ರತಿನಿಧಿ ರಂಜಿತ್ ಬಹಳ ಪ್ರಯತ್ನ ಪಟ್ಟರು ಅವರನ್ನು ಮಾತನಾಡಿಸೋದಕ್ಕೆ. ಹೊರಗಡೆಯಿಂದ ಕರ್ನಾಟಕ ಭವನಕ್ಕೆ ಬರ್ತಾ ಇದ್ದಂತೆ ಕರ್ನಾಟಕ ಭವನದ ಬಳಿ ಅವರೊಂದಷ್ಟು ಪ್ರಶ್ನೆಯನ್ನು ಮಾಡೋದಕ್ಕೆ ಮುಂದಾದರು ನನ್ನ ಸಹೋದರಿ ರಂಜಿತ್. ಆದರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ಈಗ ತಾವಾಗಿಯೇ ಬಂದು ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾಗಿ ಮಾತುಕತೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಲ್ಲಿ ಮುರುಗೇಶ್ ನಿರಾಣಿಯವರು ಕೂಡ ಸಾಥ್ ಕೊಟ್ಟಿದ್ದರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅಲ್ಲಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ವಿ ಸೋಮಣ್ಣ ಅವರಿಗೆ ಅವರು ವಿಶ್ವಾಸವನ್ನು ತಿಳಿಸ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಮತ್ತೊಂದು ಕಡೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಗಣ್ಯಾತಿ ಗಣ್ಯರು ಬಂದು ತಮಗೆ ವ್ಯವಸ್ಥೆ ಮಾಡಿರುವಂಥ ಆಸನಗಳಲ್ಲಿ ಆಸೀನರಾಗ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನಮೋ ಆನ್ ಟೀಮ್ 2ನೇ ಸುತ್ತಿನ ಸಭೆಯನ್ನು ಮುಗಿಸಿ ಅಲ್ಲಿಂದ ತೆರಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಮೋದಿ ನೇತೃತ್ವದಲ್ಲಿ 2 ಅವಧಿಯ ಸರ್ಕಾರದಲ್ಲಿ ಒಂದಷ್ಟು ನಿರ್ಣಯಗಳನ್ನು ಕೈಗೊಂಡದ್ರು. ಫಾರ್ ಎಕ್ಸಾಂಪಲ್ ಟ್ರಿಪಲ್ ತಲಾಕ್, 370 ಆರ್ಟಿಕಲ್ ಅನ್ನು ರದ್ದುಗೊಳಿಸೋದು, ಹಾಗೆ ನೋಟ್ ಬ್ಯಾನ್, ಡಿಮಾನಿಟೈಸೇಷನ್, ಈ ರೀತಿಯಾದ ನಿರ್ಧಾರಗಳು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಈ ಅವಧಿಯಲ್ಲಿ ಆಗುತ್ತಾ? ಅದರಲ್ಲೂ ಪ್ರಮುಖವಾಗಿ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ವಿ ಸೋಮಣ್ಣ ಅವರು ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ್ದಾರೆ ಪ್ರತಿಕ್ರಿಯೆಗಳ ನಿರೀಕ್ಷೆಯಲ್ಲಿ. ಕರ್ನಾಟಕ ಭವನ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಕರ್ನಾಟಕ ಭವನದಿಂದ ನೇರ ಪ್ರಸಾರದ ದೃಶ್ಯಗಳು. ವಿ ಸೋಮಣ್ಣ ಕರ್ನಾಟಕದ ಜರ್ನಲಿಸ್ಟ್ಗಳ ಜೊತೆಯಲ್ಲಿ ಮಾತುಕತೆ, ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗೋಕೆ ಮುಂಚೆ ಕರ್ನಾಟಕ ಭವನದಿಂದಲೇ ಈಗಷ್ಟೇ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದನ್ನು ಗಮನಿಸಿದ್ವಿ. ಮೋದಿ ನೇತೃತ್ವದ ಸರ್ಕಾರ ಮತ್ತೊಂದು ಅವಧಿಗೆ ಪರಿಪೂರ್ಣವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಮುಂದುವರಿಬೇಕು, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನೋ ವಿಶ್ವಾಸದ ಮಾತುಗಳನ್ನು ವ್ಯಕ್ತಪಡಿಸಿದ್ರು ಬೊಮ್ಮಾಯಿ ಅವರು. ನರೇಂದ್ರ ಮೋದಿಯವರ 3ನೇ ಅವಧಿಗೆ ಪ್ರಧಾನಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಸ್ವಾಮೀಜಿಗಳು ಶುಭಾಶಯವನ್ನು ಕೋರಿದ್ದಾರೆ. ಯಾವೆಲ್ಲ ಸ್ವಾಮೀಜಿಗಳು ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಶ್ರೀ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಸಾಂಸ್ಕೃತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ, ಇಲ್ಲಿಯ ವ್ಯವಸ್ಥೆಗಳು, ಸಾಮಾಜಿಕ ಮೌಲ್ಯಗಳು, ಇದನ್ನೆಲ್ಲ ಗೌರವಿಸ್ತಕ್ಕಂತಹ, ಅದನ್ನು ಪ್ರತಿನಿಧಿಸ್ತಕ್ಕಂತಹ ಒಬ್ಬ ಶ್ರೇಷ್ಠ ಪ್ರಧಾನಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಮೋದಿಯವರು ನಮ್ಮ ಒಂದು ಆರ್ಷ ಸಂಸ್ಕೃತಿ ಏನಿದೆ ಅದಕ್ಕೆ ಅನುಗುಣವಾಗಿ ಈ ದೇಶವನ್ನು ಆಳ್ತಾ ಇದ್ದಾರೆ. ಒಂದು ರೀತಿ ಆಸ್ತಿಕರಾಗಿ, ಅದೇ ರೀತಿ ಒಂದು ಸನ್ಯಾಸಿಯ ರೀತಿಯಲ್ಲಿ ಇದ್ದುಕೊಂಡು ಈ ರಾಜಧರ್ಮವನ್ನು ಪಾಲಿಸಿಕೊಂಡು ಈ ದೇಶವನ್ನು ಇಲ್ಲಿಯ ಮಣ್ಣಿನ ಸಂಸ್ಕೃತಿಗೆ ಅನುಗುಣವಾಗಿ ಗೌರವದ ಸ್ಥಾನಕ್ಕೆ ತರ್ತಾ ಇರೋದು ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯಾಗಿದೆ. ವಿಶ್ವದ ದೃಷ್ಟಿಯಲ್ಲಿ ಭಾರತ ಅಭಿವೃದ್ಧಿ ದೇಶ ಅನ್ನೋದನ್ನು ಬಿಂಬಿಸಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿ ಪ್ರಗತಿಯನ್ನು ಮಾಡಿದ್ದಾರೆ. ಅದು ಕಾಶ್ಮೀರದ ಸಮಸ್ಯೆ ಇರ್ಬೋದು, ಅಥವಾ ಚಂದ್ರಲೋಕಕ್ಕೆ ಹೋಗೋದಿರ್ಬೋದು, ಎಲ್ಲ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ.
ಆ ದೃಷ್ಟಿಯಿಂದ ಜನ ಅವರಿಗೆ 3ನೇ ಸಲ ಪ್ರಧಾನಮಂತ್ರಿ ಮಾಡ್ತಾ ಇರೋದು ಭಾಳ ಖುಷಿ. ಈಗ 3ನೇ ಸಲನೂ ನರೇಂದ್ರ ಮೋದಿಜಿಯವರು ಖಂಡಿತವಾಗಿಯೂ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ನಮಗನಿಸಿದ ಮಟ್ಟಿಗೆ ಈ ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ. ಇನ್ಮೇಲೆ ಮತ್ತೊಮ್ಮೆ ಮೋದಿ ನಾಮ ಸಂವತ್ಸರ ಶುರು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಮತ್ತು ಸಹಕಾರಾತ್ಮಕ ಶಕ್ತಿಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಸಂದರ್ಭ ಇದು. ಎಲ್ಲ ಜನಗಳಿಗೂ ಸಂತೋಷವಾಗುವಂಥ ಕೆಲಸವನ್ನು ಮೋದಿ ಪರ್ವ, ಇದೊಂದು ಮೋದಿ ಪರ್ವ ಅಂತೂ ಕೂಡ ನಾನು ಕರೀತಾ ಇದ್ದೀನಿ. ಈ ಮೋದಿ ಪರ್ವ ಮಾಡಲಿ, ಮೋದಿ ಸಂವತ್ಸರ ಮಾಡಲಿ ಅಂತ ಈ ಸಂದರ್ಭದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಎಲ್ಲ ಜನತೆಯ ಪರವಾಗಿ. ಪ್ರಾಯಶಃ ಸ್ವಾತಂತ್ರ್ಯ ಬಂದ ಮೇಲೆ ಸತತವಾಗಿ 3ನೇ ಸಾರಿಗೆ ಪೂರ್ಣ ಬಹುಮತದೊಂದಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಅವಕಾಶ ಸಿಗ್ತಾ ಇರೋದು ನೆಹರು ನಂತರ ಮೋದಿಯವರಿಗೆ ಇಂಥ ಅವಕಾಶ ಬಂದಿದೆ. ಮೋದಿಯವರ ಕಾರ್ಯದಕ್ಷತೆ, ದೇಶಪ್ರೇಮ ಮತ್ತು ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇದಕ್ಕೆ ಅವ್ರಿಗೆ ಒಂದು ದೇಶದ ಜನರು ಕೊಟ್ಟಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅಂತ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ನಾವು ಸಂತಸದಿಂದ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿದ್ದೇವೆ ಅಂತ ಹೇಳಿ ನವದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೋದಿ ನೇತೃತ್ವದಲ್ಲಿ ದೇಶ ಕಟ್ಟೋದು ನಮ್ಮ ಗುರಿ. ನಮ್ಮ ಸಂಪುಟದ ಮಂತ್ರಿಗಳು ಅನುಭವಿಗಳಿದ್ದಾರೆ. 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ ಮೋದಿ. ಅವರಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸಿದ್ದಾರೆ ಬಸವರಾಜ ಬೊಮ್ಮಾಯಿ. ಒಂದು ಚರಿತ್ರೆಯಲ್ಲಿ ದಾಖಲೆಹಾರ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ದಿನ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಿರುವಂಥದ್ದು ಇಡೀ ದೇಶ ಇವತ್ತು ಸಂಭ್ರಮಿಸಿದೆ. ಈ ಚುನಾವಣೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಭವ್ಯ ಭವಿಷ್ಯವನ್ನು ಬರೀಬೇಕು, ಈ ದೇಶ ಸುಭದ್ರವಾಗಿ ಪ್ರಗತಿಯನ್ನು ಸಾಧಿಸಬೇಕನ್ನುವಂಥದ್ದು ಆಶೀರ್ವಾದ ಜನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ NDA ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. 300ಕ್ಕಿಂತ ಹೆಚ್ಚು ಸದಸ್ಯರಿರುವಂಥ NDA ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಪ್ರಮಾಣ ವಚನ ತೆಗೆದುಕೊಂಡಿರುವಂಥದ್ದು. ನಮ್ಮೆಲ್ಲರ ಉದ್ದೇಶ, ನಮ್ಮ ಗುರಿ ಅದೇ ಆಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಗುರಿಯಾಗಿತ್ತು. ಆ ಗುರಿ ಇವತ್ತು ಸಾಧನೆ ಆಗಿದೆ. ಇಡೀ ದೇಶ ಸಂಭ್ರಮಿಸ್ತಾ ಇದೆ. ನಾವು ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಸಹಜವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಾಗ ಈ ಥರ ನಿರೀಕ್ಷೆಗಳು ಜನರಿಡುವಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬರುವಂಥದ್ದು ಸಹಜವಾಗಿದೆ, ಅದೇನು ತಪ್ಪೇನಿಲ್ಲ. ಆದರೆ ಏನು ನಮ್ಮ ವರಿಷ್ಠ ತೀರ್ಮಾನವನ್ನು ಮಾಡಿದ್ದಾರೆ, ಬಹುತೇಕವಾಗಿ ಎಲ್ಲ ಆಯಾಮಗಳ ಚಿಂತನೆಯನ್ನು ಮಾಡಿ ಅವರು ಸೂಕ್ತ ತೀರ್ಮಾನವನ್ನು ಮಾಡಿದ್ದಾರೆ. 5 ಸ್ಥಾನಗಳು ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ಆ 5 ಜನರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. 5 ಜನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಚರಿತ್ರೆಯಲ್ಲಿ ದಾಖಲೆಹಾರ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ದಿನ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ವಿ ಸೋಮಣ್ಣ ಅವರು ಬಹುಶಃ ಕರ್ನಾಟಕ ಭವನದಿಂದ ಇದೀಗ ರಾಷ್ಟ್ರಪತಿ ಭವನದತ್ತ ಹೊರಡ್ತಾ ಇದ್ದಾರೆ. ಮಾಧ್ಯಮಗಳ ಮೂಲಕ ಜನರಿಗೆ, ಮತದಾರರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಈ ಅವಕಾಶ ಕೊಟ್ಟ ವರಿಷ್ಠರಿಗೂ ಕೂಡ ಧನ್ಯವಾದವನ್ನ ತಿಳಿಸುತ್ತಿದ್ದಾರೆ ವಿ ಸೋಮಣ್ಣ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಸಂಸದನಾಗಿ ಆಯ್ಕೆಯಾಗಿದ್ದಾರೆ ಸೋಮಣ್ಣ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2 ಕ್ಷೇತ್ರದಲ್ಲಿ ನಿಂತು ಸೋಲನ್ನ ಅನುಭವಿಸಿದ್ರು ಸೋಮಣ್ಣ.
ಎರಡೂ ಕ್ಷೇತ್ರಗಳಲ್ಲೂ ಕೂಡ ನಿಂತು ಸ್ಪರ್ಧೆ ಮಾಡುವ ಇಂಗಿತ ವೈಯಕ್ತಿಕವಾಗಿ ಸೋಮಣ್ಣ ಅವರಿಗಿಲ್ಲದೆ ಹೋದರೂ ಕೂಡ ಪಕ್ಷ ನಿಷ್ಠರಾಗಿ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತು ಸೋಲನ್ನ ಅನುಭವಿಸಿದ್ರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇನೆ ಸೋಮಣ್ಣ ಅವರ ಪರ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ರು, ನೀವು ಸೋಮಣ್ಣ ಅವರನ್ನ ಗೆಲ್ಲಿಸಿ ಕೊಡಿ, ನಾನು ಸೋಮಣ್ಣ ಅವರನ್ನ ಒಂದು ಅತ್ಯುನ್ನತ ಹುದ್ದೆಯಲ್ಲಿ ನಿಲ್ಲಿಸಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೇನೆ ಅಂತ ಹೇಳಿ. ಅದು ಆಗಲಿಲ್ಲ. ಬಹುಶಃ ಅಂದು ಅಮಿತ್ ಶಾ ಅವರು ಕೊಟ್ಟ ಆ ಮಾತನ್ನ ಈಗ ಕೇಂದ್ರ